ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಡಿಸೆಂಬರ್ 3ರಂದು ಹಾಡಹಗಲೇ ಮನೆಗೆ ನುಗ್ಗಿ ಚಾಕು ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಿದ ಪ್ರಕರಣವನ್ನು ಕೇವಲ 48 ಗಂಟೆಗಳಲ್ಲಿ ಭೇದಿಸುವಲ್ಲಿ ಗರಗ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಧಾರವಾಡ ಜಿಲ್ಲಾ ಎಸ್ಪಿ ಗೋಪಾಲ್ ಬ್ಯಾಕೋಡ್ ಹೇಳಿದರು. ಕೊಲೆಗಿಡದ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದ ಗಿರೀಶ್ ಕರಡಿಗುಡ್ಡ ಜೊತೆಗೆ ಹಳೆಯ ವೈಷಮ್ಯ ಮತ್ತು ಜಗಳ ಮಾಡಿದ್ದ ಸಣ್ಣ ವಯಸ್ಸಿನ ಹುಡುಗರು ಆತನ ಕೊಲೆ ಮಾಡಿ ಪರಾರಿಯಾಗಿತ್ತು. ಈ ಕುರಿತು ಗಿರೀಶ್ ಕರಡಿಗುಡ್ಡ ಅವರ ಪತ್ನಿ ದೀಪಾ ಕರಡಿಗುಡ್ಡ ಸಮೀಪದ ಗರಗ ಪೊಲೀಸ್ ಠಾಣೆಗೆ ತೆರಳಿ ಕೊಲೆ ಮಾಡಿರುವ ಆರೋಪಿತರನ್ನ ತಕ್ಷಣ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಜರುಗಿಸುವಂತೆ ದೂರು ನೀಡಿದರು. ಕೊಲೆಯ ಜಾಡು ಹಿಡಿದು ಬಲೆ ಬೀಸಿದ್ದ ಗರಗ ಠಾಣೆ ಪೊಲೀಸರಿಗೆ ಗರಗ ಗ್ರಾಮದ ಖಂಡೋಬಾ ಪಟುಧಾರಿ, ಆಕಾಶ್ ಮಾದಪ್ಪನವರ್, ಪ್ರಜ್ವಲ್ ವಡ್ಡರ್ ಮತ್ತು ಮಂಜುನಾಥ್ ಚಿಕ್ಕೊಪ್ಪ ಎಂಬುವರು ಕೊಲೆ ಮಾಡಿರುವುದನ್ನು ಪತ್ತೆ ಮಾಡಿ ಅವರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ವಿವರಿಸಿದರು. ಇದಕ್ಕಿಂತ ಮುಂಚಿತವಾಗಿ ಸುಮಾರು ದಿವಸ ಹಿಂದೆ ಅದರಲ್ಲಿ ಒಬ್ಬ ಮೇನ್ ಯಾರಿದ್ದಾರೆ ಅವರಿಗೆ ಈಗ ಯಾರು ಮೃತರಿದ್ದಾರೆ ಅವರಿಗೆ ಜಗಳ ಆಗಿರುತ್ತೆ. ಅದಾಗಿ ಇನ್ನೊಬ್ಬರ ಜೊತೆನೂ ಸಹಿತ ಅವರು ಗರಗ ಟೌನಲ್ಲಿ ಜಗಳ ಆಗಿರುತ್ತೆ. ಶ್ರಮಪಟ್ಟಂಗೆ ಅವರು ಪರ್ಸ್ನಲಿ ಒಬ್ಬೊಬ್ಬರನ್ನ ಏನು ಜಗಳನ್ನ ತಮ್ಮ ಗರಜಾಗಿ ತಗೊಂಡು ಈ ರೀತಿ ಅನಾಹುತಾಗಿ ಮಾಡಲಾಗಿದೆ. ಯಾವ ಕಾರಣಕ್ಕೆ ಪರ್ಸ್ನಲ್ ರೀ ಅವ್ರನ್ನ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಧಾರವಾಡ ನ್ಯೂಸ್.